ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನರು ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತಾಡುವಂತ ದೇವರು ಆತನಾಗಿದೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯ 29ನೇ ಅಧ್ಯಾಯ 22ನೇ ವಚನ. ಯೆಹೋವನು ಯಾಕೋಬಿನ ವಶಕ್ಕೆ ಹೀಗನ್ನುತ್ತಾನೆ, ಅಬ್ರಾಮನನ್ನು ಬಿಡಿಸಿದ ಯೆಹೋವನು ನಾನೇ. ಈಗ ಯಾಕೋಬಿನ ಜನರು ನಾಚಿಕೆ ಪಡುವುದಿಲ್ಲ ಮತ್ತು ಅವಮಾನ ಹೊಂದುವುದಿಲ್ಲ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನು ಮಾತಾಡುವಂತ ದೇವರು ಆತನಾಗಿದೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಪ್ರಿಯರೇ, ಇಷ್ಟು ದಿನಮಾನಗಳು ಯಾವ ವಿಷಯದಲ್ಲಿ ಪ್ರಿಯರೇ ನಾವು ನಾಚಿಕೆ ಪಟ್ಟಿದ್ದೆವು, ಆದರೆ ದೇವರು ನಮ್ಮಲ್ಲಿ ನಾಚಿಕೆ ಪಡುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಯಾವ ವಿಷಯದಲ್ಲಿ ನಾವು ಅವಮಾನ ಹೊಂದಿದೆವು ಪ್ರಿಯರೇ, ಅವಮಾನ ಹೊಂದಿದಂಥ ದಿನಗಳೆಲ್ಲ ತೆಗೆದು ನಮಗೆ ಸಂತೋಷನು ಬರಮಾಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದೆ ಪ್ರಿಯರೇ. ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಇಷ್ಟು ದಿನಮಾನಗಳೆಲ್ಲ ನಾವು ಅವಮಾನ ಹೊಂದಿದೆವು, ನಾವು ನಾಚಿಕೆ ಪಟ್ಟಿದ್ದೆವು, ಆದರೆ ದೇವರು ನಮಗೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ. ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕೆಂಬುದಾಗಿ ನೀವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಡು ಪ್ರಿಯರೇ. ನಿಮ್ಮ ಅವಮಾನ ಹೊಂದುವಂತ ದಿನಗಳೆಲ್ಲ ತೆಗೆದು ದೇವ್ರು ನಿಮಗೆ ಉಲ್ಲಾಸದಿಂದ ನಡೆಸುವಂತೆ ದೇವ್ರು ನಿಮಗೆ ಆತನು ವಾಗ್ದಾನ ಮಾಡ್ತಾ ಇರ್ತೀರಿ. ನಿಮ್ಮ ನೀವು ನಾಚಿಕೆ ಪಟ್ಟಂತ ದಿನಗಳೆಲ್ಲ ತೆಗೆದು ಆತ ನಿಮಗೆ ಸಂತೋಷಕರವಾಗಿ ಜೀವಿಸುವಂತೆ ದೇವ್ರು ನಿಮಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಮತ್ತು ಯಾಕೋಬಿನ ಜನರು ನೀವು ನಾಚಿಕೆ ಪಡುವುದಿಲ್ಲ ಮತ್ತು ಅವಮಾನ ಹೊಂದುವುದಿಲ್ಲ ಎಂಬುದಾಗಿ ದೇವರು ಯಾಕೋಬನಿಗೆ ದೇವರು ವಾಗ್ದಾನ ಮಾಡಿದಂತ ದೇವರು ನಿಮ್ಮನ್ನು ಮುಂಜಾನೆ ಸಮಯದಲ್ಲಿ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ನೀವೆಷ್ಟು ಜನರು ವಾಗ್ದಾನವನ್ನು ಸ್ವೀಕಾರ ಮಾಡಿಕೊಂಡು ನೀವು ನಂಬಿ ವಿಶ್ವಾಸ ಇಟ್ಟು ನೀವು ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡು ಪ್ರಿಯರೇ. ದೇವ್ರು ನಮ್ಗೆ ಎಲ್ಲಾ ವಿಷಯ ಜಯ ಕೊಡುವಂತ ದೇವರು, ನಮ್ಮ ಜೊತೆಲಿರುವಂತ ದೇವರು, ನಮ್ಮನ್ನು ಬಿಡಿಸುವಂತ ದೇವರು ಆತನ ಎಂಬುದಾಗಿ ಈ ವಾಗ್ದಾನ ನೀವು ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡು. ದೇವ್ರು ನಿಮ್ಮ ಜೀವಿತದಲ್ಲಿ ಎಲ್ಲಾ ರೀತಿಯಾಗಿ ದೇವ್ರು ನಿಮ್ಮನ್ನು ಈ ವಾಗ್ದಾನ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಿಸಿ ಬಲಪಡಿಸುವಂತ ದೇವರು ಆತನಾಗಿದೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ, ಈ ವಾಗ್ದಾನ ಒಂದೊಂದು ಕುಟುಂಬದಲ್ಲಿ ಆಶ್ರಯಿಸಿ ಬಲಪಡಿಸಿರು ಪ್ರಭಾ. ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ, ಅವರ ಯಾವುದೊಂದು ನಾಚಿಕೆ ಪಟ್ಟ ದಿನಗಳೆಲ್ಲ ತೆಗೆದು ಅವ್ರಿಗೆ ಕುಟುಂಬದಲ್ಲಿ ಸಂತೋಷಕರವಾಗಿ ಜೀವಿಸುವಂತೆ ಸಹಾಯ ಮಾಡ್ರಿ. ಅವರ ಅವಮಾನ ಸ್ಥಿತಿಗಳೆಲ್ಲ ತೆಗೆದು ಅವರಿಗೆ ಒಳ್ಳೆ ರೀತಿಯಾಗಿ ಅವರು ಸುಖವಾಗಿ ಜೀವಿಸುವಂತೆ ಸಹಾಯ ಮಾಡ್ರಿ ತಂದೆ. ಅವರು ಈ ವಾಗ್ದಾನವನ್ನು ಮೂಲಕವಾಗಿ ಅವರು ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಅವ್ರ ಕುಟುಂಬದಲ್ಲಿ ಅದ್ಭುತ ರೀತಿಯಾಗಿ ಈ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್.